ಏನು ಮಾಡ್ತೀನಿ ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾವುದೇ ಥರದ ವ್ಲಾಗ್ನ ಮಾಡ್ತಾ ಇಲ್ಲ, ಸಿಂಪಲ್ಲಾಗಿ ಒಂದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು, ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದು ಅಂತ ಅಂದರೆ ಬ್ರೆಡ್ ಪಿಜ್ಜಾ. ಸೊ ಮನೆಯಲ್ಲೇ ಈಸಿಯಾಗಿ, ಸಿಂಪಲ್ಲಾಗಿ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ನಾವು ಬ್ರೆಡ್ ಪಿಜ್ಜಾ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾವು ಸಾಮಾನ್ಯವಾಗಿ ಪಿಜ್ಜಾ ಅಂತ ಅಂದಾಗ, ಪಿಜ್ಜಾ ಮಾಡುವಾಗ ಪಿಜ್ಜಾ ಬೇಸೇ ಬೇಕಾಗುತ್ತೆ, ಎಲ್ಲ ಥರ ವೆಜಿಟೇಬಲ್ಸ್ ಬೇಕಾಗುತ್ತೆ, ಚೀಸ್ ಬೇಕಾಗುತ್ತೆ. ಸೊ ಹೌದಲ್ವಾ, ಪಿಜ್ಜಾ ಮಾಡುವಾಗ ಇದೆಲ್ಲ ಬೇಕು. ಸೊ ವಿತೌಟ್ ಪಿಜ್ಜಾ ಬೇಸ್ ಅಂದರೆ ಕೆಳಗಡೆ ಪಿಜ್ಜಾ ಬೇಸ್ ಇಲ್ಲದೇ ನಾವು ಬ್ರೆಡ್ನಲ್ಲೇ ಸೇಮ್ ಟೇಸ್ಟ್ ಬರೋ ರೀತಿ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿನೂ ಕೂಡ ತೊಗೊಂಡು ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೋಬೇಕು. ಅಂದರೆ ಒಂದು ಸ್ಲೈಸಲ್ಲಿ 2 ಭಾಗನ ಮಾಡಿ ಈ ರೀತಿ ಬಿಡಿಸ್ಕೊಂಡು ಇಟ್ಕೋಬೇಕಾಗುತ್ತೆ. ಸೊ ಈ ರೀತಿ ನಮಗೆ ಪಿಜ್ಜಾದಲ್ಲಿ ತುಂಬ ಚಿಕ್ಕದಾಗಿ ಯಾರೂ ಕೂಡ ಪಿಜ್ಜಾ ಮೇಲೆ ತರಕಾರಿಗಳನ್ನ ಕಟ್ ಮಾಡಿ ಹಾಕೋದಿಲ್ಲ. ಈ ರೀತಿ ಸ್ವಲ್ಪ ದೊಡ್ಡದಾಗಿಯೇ ಇರಬೇಕು, ಆವಾಗಲೇ ಪಿಜ್ಜಾ ಥರನೇ ಕಾಣಿಸೋದು ಮತ್ತು ಅದೇ ಟೇಸ್ಟೇ ಕೊಡುತ್ತೆ. ಸೊ ನಾನಿಲ್ಲಿ 1 ಈರುಳ್ಳಿನ ತೊಗೊಂಡಿದ್ದೀನಿ. 1 ಈರುಳ್ಳಿನ ಈ ರೀತಿ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ. ಸೊ ನಾನಿಲ್ಲಿ ಮಾಡ್ತಾ ಇರೋದು ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಕಾರ್ನ್, ಇವು 3 ತರಕಾರಿನ ಬಳಸಿ ಪಿಜ್ಜಾನ ತಯಾರು ಮಾಡ್ಕೊತಾ ಇದ್ದೀನಿ. ನಿಮಗೆ ಕಾರ್ನ್ ಸಿಕ್ಕಿಲ್ಲ ಅಂದರೆ ಬೇಕಾದ್ರೆ ನೀವು ಈರುಳ್ಳಿ ಅಂತೂ ಎನಿ ಟೈಮ್ ನಿಮ್ಮ ಮನೇಲಿ ಇದ್ದೇ ಇರುತ್ತೆ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಮಾಡ್ಕೋಬಹುದು. ಕ್ಯಾಪ್ಸಿಕಮ್ ಇಲ್ಲ ಅಂದರೆ ಈರುಳ್ಳಿ ಮತ್ತು ಟೊಮೆಟೋದನ್ನ ಮಾಡ್ಕೋಬಹುದು. ಸೊ ನಾನಿಲ್ಲಿ ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಕಾರ್ನ್, ಇವು 3 ತರಕಾರಿನ ಬಳಸಿ ನಾನಿಲ್ಲಿ ಪಿಜ್ಜಾನ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಜೋಳ, ಕಾರ್ನ ಈ ರೀತಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಈ ರೀತಿ ಇದು ಕಾರ್ನ್ ಹಾಕಿದಾಗ ತುಂಬಾ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಪಿಜ್ಜಾ ತಿನ್ನೋವಾಗ ವೆಜಿಟೇಬಲ್ಸ್ ಫುಲ್ ಮೇಲ್ಗಡೆ ಎಲ್ಲ ಹಾಕಿದಾಗ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಕಾರ್ನ್ ಸೀಸನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕಡೆನೂ ಈಸಿಯಾಗಿ ಸಿಗೋವಂಥದ್ದು ಈ ಸೀಸನಲ್ಲಿ ಕಾರ್ನ್ ಸಿಗುತ್ತೆ. ಸೊ ಇವಾಗ ನಾನು ಈ ಥರ ಕಟ್ ಮಾಡಿ ಎಲ್ಲನೂ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೀನಿ ನಾನು. ಸೊ ಇವಾಗ ಬ್ರೆಡ್ನ ತಗೊಳ್ಳೋಣ. ಬ್ರೆಡ್ನ ನಾನಿಲ್ಲಿ ಸ್ಯಾಂಡ್ವಿಚ್ ಬ್ರೆಡ್ನ ತೊಗೊಂಡಿದ್ದೀನಿ. ಸೊ ನೀವು ಕೂಡ ಆದಷ್ಟು ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇ. ಸ್ವೀಟ್ ಬ್ರೆಡ್ ತೊಗೊಂಡ್ರೆ ಸ್ವಲ್ಪ ಸ್ವೀಟ್ ಅಂತ ಅನಿಸುತ್ತೆ. ಈ ರೀತಿ ಸ್ಯಾಂಡ್ವಿಚ್ ಬ್ರೆಡ್ನಲ್ಲಿ ಪಿಜ್ಜಾ ಮಾಡಿದಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ನಾನಿಲ್ಲಿ ಬ್ರೆಡ್ನ ಸೈಡಲ್ಲಿರೋವಂಥ ಎಡ್ಜಸ್ನೆಲ್ಲ ಕಟ್ ಮಾಡಿ ಈ ರೀತಿ ಇಟ್ಕೊತಾ ಇದ್ದೀನಿ. ಸೊ ನೀವು ಕೂಡ ಈ ರೀತಿ ಕಟ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಹಾಗೆ ಕೂಡ ಮಾಡ್ಕೋಬಹುದು. ಬಟ್ ಒಂಥರ ಪಿಜ್ಜಾ ಟೇಸ್ಟ್, ಪಿಜ್ಜಾ ಲುಕ್ ಬರಬೇಕು ಅಂದರೆ ಇದನ್ನು ಕಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ನಾನು ಒಂದು ಸರ್ತಿಗೆ 4 ಬ್ರೆಡ್ ಪೀಸ್ನ ತಗೊಂಡು ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಕಾದರೆ ನೀವು ಒಂದೊಂದು ಪಿಜ್ಜಾದಲ್ಲೂ ಕೂಡ ಮಾಡ್ಕೋಬಹುದು. ನಾನು ಸ್ವಲ್ಪ ದೊಡ್ಡದಾಗಿ ಕಾಣಲಿ, ನೋಡೋಕ್ಕೆ ಸ್ವಲ್ಪ ಪಿಜ್ಜಾ ಥರನೇ ಕಾಣಿಸ್ಲಿ ಅಂತ ಹೇಳಿ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಮಾಡ್ಕೊತಾ ಇರೋದು ಏರ್ ಫ್ರೈಯರಲ್ಲಿ. ನನ್ನ ಹತ್ರ ಏರ್ ಫ್ರೈಯರ್ ಇದೆ. ಸೊ ಅದರಲ್ಲೇ ಮಾಡ್ಕೊತಾ ಇದ್ದೀನಿ, ಬೇಗನೂ ಆಗುತ್ತೆ ಅಂತ. ಏರ್ ಫ್ರೈಯರ್ ಇಲ್ಲ ಅನ್ನೋರು ಬೇಕಾದ್ರೆ ತವದಲ್ಲೂ ಕೂಡ ಮಾಡ್ಕೋಬಹುದು ಅಥವಾ ಬಾಣಲೆನಲ್ಲೂ ಕೂಡ ಮಾಡ್ಕೋಬಹುದು. ಬಾಣಲೆನಲ್ಲಿ ಕೆಳಗಡೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ಟ್ಯಾಂಡ್ನ ಇಟ್ಟು ಮೇಲ್ಗಡೆ ಒಂದು ಪ್ಲೇಟ್ನಲ್ಲಿ ನಾವು ಮಾಡಿರುವಂಥ ಪಿಜ್ಜಾನ ಇಟ್ಟು ಪಿಜ್ಜಾ ಮಾಡ್ಕೋಬಹುದು. ಸೊ ನಾನಿಲ್ಲಿ 4 ಸ್ಲೈಸ್ ಬ್ರೆಡ್ನ ಇಟ್ಕೊಂಡು, ಸೊ ನನ್ನ ಒಂದು ಏರ್ ಫ್ರೈಯರಲ್ಲಿ ಈ ಥರ ಒಂದು ಒಳಗಡೆ ಪ್ಲೇಟ್ ಇದೆ. ಆ ಪ್ಲೇಟ್ ಕರೆಕ್ಟಾಗಿ 4 ಬ್ರೆಡ್ ಸ್ಲೈಸಸ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಮೇಲ್ಗಡೆ ಪಿಜ್ಜಾ ಪಾಸ್ತಾ ಸಾಸ್ ಬರುತ್ತೆ ಅಲ್ಲ, ಸೊ ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಪಿಜ್ಜಾ ಸಾಸ್ ಇಲ್ಲ ಅನ್ನೋರು ಬೇಕಾದರೆ ನಾರ್ಮಲ್ ಕೆಚಪ್ನ ನಾವು ಸ್ಪ್ರೆಡ್ ಮಾಡ್ಕೋಬಹುದು. ಸೊ ನನ್ನ ಹತ್ರ ಇತ್ತು ಅಂತ ನಾನು ಅದನ್ನೇ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಬೇಕಾದರೆ ನಿಮಗೆ ಸಾಸು ಇಲ್ಲ ಅಂದರೆ ಕೂಡ ಬೇಕಾದ್ರೆ ಮಯೋನೀಸ್ ಕೂಡ ಹಾಕೋಬೋದು. ಅದು ಒಂಥರ ಬೇರೆ ಟೇಸ್ಟೇ ಕೊಡುತ್ತೆ, ಅದೂ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಈ ರೀತಿ ಸ್ಪ್ರೆಡ್ನ ಮಾಡಿಕೊಂಡೆ. ಸೊ ಅದಾದಮೇಲೆ ಒಂದೊಂದಾಗಿ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ತರಕಾರಿನ, ಒಂದೊಂದಾಗಿ ಬ್ರೆಡ್ ಮೇಲ್ಗಡೆ
ಸ್ಪ್ರೆಡ್ ಮಾಡ್ತಾ ಹೋಗೋಣ. ಅಲ್ಲೊಂದು ಇಲ್ಲೊಂದು ಇಟ್ಕೊಂಡು ಹೋಗಬೇಕು. ಸೊ ನಾನಿಲ್ಲಿ ಫಸ್ಟಾಗಿ ಕ್ಯಾಪ್ಸಿಕಮ್ನ ದೂರವಾಗಿ ಈ ರೀತಿ ಇಟ್ಕೊತಾ ಇದ್ದೀನಿ. ಸೊ ದೂರನೇ ಇಟ್ಕೋಬೇಕಾಗುತ್ತೆ, ಯಾಕಂದರೆ ಇನ್ನೂ 2 ತರಕಾರಿ ಇದೆ, ಮತ್ತು ಈರುಳ್ಳಿ ಮತ್ತು ಕಾರ್ನ್ ಇನ್ನೂ 2 ತರಕಾರಿ ಇದೆ. ಸೊ ಅದನ್ನು ಕೂಡ ಹಾಕಿದ್ವಿ ಅಂದರೆ ನಾವೇನಿಲ್ಲಿ ಸ್ಲೈಸಸ್ ಇಟ್ಟಿದ್ದೀವೋ ಫುಲ್ ಕಾಣಿಸುತ್ತೆ ತರಕಾರಿ. ಸೊ ಅದಕ್ಕೋಸ್ಕರ ಎಲ್ಲ ಒಂದೊಂದು ಬೈಟ್ಗೂ ನಮಗೆ ಎಲ್ಲ ತರಕಾರಿನೂ ಸಿಗೋ ರೀತಿ ನಾವು ಎಲ್ಲ ತರಕಾರಿನೂ ಈ ರೀತಿ ದೂರ ಇಟ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಫಸ್ಟಾಗಿ ಕ್ಯಾಪ್ಸಿಕಮ್ನ ದೂರ ಇಟ್ಕೊಂಡೆ. ಸೆಕೆಂಡಾಗಿ ನಾನಿಲ್ಲಿ ಆನಿಯನ್ನ ಇಟ್ಕೊತಾ ಇದ್ದೀನಿ. ಸೊ ಕಾರ್ನ್ ಸ್ವಲ್ಪ ಜಾಸ್ತಿ ಹಾಕಿದ್ರು ಕೂಡ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸೊ ಕಾರ್ನ್ ಇಷ್ಟ ಅನ್ನೋರು ಬೇಕಾದ್ರೆ ಬರೇ ಕಾರ್ನಲ್ಲೂ ಕೂಡ ಮಾಡ್ಕೋಬಹುದು. ಸೊ ಈ ರೀತಿ ಪೂರ್ತಿ ನಾವೇನು ಬ್ರೆಡ್ ಮೇಲೆ ಪೂರ್ತಿಯಾಗಿ ಕೂಡ ನಾವು ಇದು ಕಾರ್ನ ಹಾಕೋಬೋದು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಬೇಕಿದ್ರೆ ನೀವು ಇನ್ನೂ ಬೇರೆ ಇದನ್ನು ಕೂಡ ಸೇರಿಸ್ಕೋಬೋದು, ಲೈಕ್ ಪನ್ನೀರ್ ಕೂಡ ಸೇರಿಸ್ಕೋಬಹುದು, ಅಥವಾ ಬರೀ ನೀವು ಏನು ಕ್ಯಾಪ್ಸಿಕಮ್ ಮಾಡ್ಕೋತೀನಿ ಅಂದರೂ ಕೂಡ ಬರೀ ಕ್ಯಾಪ್ಸಿಕಮ್ದು ಮಾಡ್ಕೋಬಹುದು. ಒಂದೇ ತರಕಾರಿಲೇ ಮಾಡ್ಕೋತೀವಿ ಅಂದರೆ ಬೇಕಾದ್ರೆ ಒಂದೇ ತರಕಾರಿಲೂ ಕೂಡ ಮಾಡ್ಕೋಬಹುದು. ಸೊ ನಾನಿಲ್ಲಿ ಅಮೂಲ್ ಮೊಜರೆಲ್ಲಾ ಚೀಸ್ನ ತೊಗೊಂಡಿದ್ದೀನಿ. ಸೊ ಪಿಜ್ಜಾ ಫೀಲ್ ಬರಬೇಕು, ಪಿಜ್ಜಾನೇ ತಿಂತಾ ಇದ್ದೀವಿ ಅಂತ ಅನ್ನಿಸ್ಬೇಕು, ಪಿಜ್ಜಾ ಟೇಸ್ಟ್ ಬರಬೇಕು ಅಂತಂದರೆ ನೀವು ಆದಷ್ಟು ಮೊಜರೆಲ್ಲಾ ಚೀಸ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳಿಗೆಲ್ಲ ಅದು ಹಿಂಗೆ ತಿನ್ನೋವಾಗ ಹಿಂಗೆ ನೂಡಲ್ಸ್ ಥರ ಹಿಂಗೆ ಉದ್ದ ಬರುತ್ತಲ್ವ, ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಇದನ್ನು ತರಕಾರಿ ಎಲ್ಲ ಹಾಕಿದ್ಮೇಲೆ ಮೇಲ್ಗಡೆ ಚೀಸ್ನ ಹಾಕಿ ನಾನು ಏರ್ ಫ್ರೈಯರ್ ಒಳಗಡೆ ಇಟ್ಟು ಒಂದು 20 ಮಿನಿಟ್ಸ್ ಸೆಟ್ ಮಾಡಿಕೊಂಡೆ. ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಏರ್ ಫ್ರೈಯರಲ್ಲಿ ಪಿಜ್ಜಾ ಟ್ರೈ ಮಾಡ್ತಾ ಇರೋದು. ಬಟ್ 4-5 ಮಿನಿಟ್ಸ್ ಒಳಗಡೆ ಎಲ್ಲ ಪಿಜ್ಜಾ ರೆಡಿ ಆಗೋಯ್ತು ನನಗೆ. ಅದರ ಕೆಳಗಡೆ ಬ್ರೆಡ್ ಇಟ್ಟಿರೋದ್ರಿಂದ ಬೇಗನೆ ರೆಡಿ ಆಯಿತು ಅಂತ ಅನ್ಕೊತೀನಿ. ಪಿಜ್ಜಾ ಬೇಸ್ ಇಟ್ಟಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗ್ತಿತ್ತು, ಯಾಕೆಂದರೆ ಅದು ಸ್ವಲ್ಪ ದಪ್ಪ ಮೈದಾ ಬೇಯಿಸಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನಿಲ್ಲಿ 20 ಮಿನಿಟ್ಸ್ನ ಟೈಮಿಂಗ್ ಸೆಟ್ ಮಾಡ್ಕೊಂಡಿದ್ದೀನಿ. 165 ಡಿಗ್ರಿನಲ್ಲಿ ಇಟ್ಟಿದ್ದೀನಿ. ನೋಡ್ಬೋದು 20 ಮಿನಿಟ್ಸ್ ಇಟ್ಟಿದ್ದೀನಿ. ಜಸ್ಟ್ ಈಗ ಆಲ್ರೆಡಿ 16 ಮಿನಿಟ್ಸ್ ಅಂದರೆ 4 ಮಿನಿಟ್ಸಲ್ಲಿ ನನಗೆ ಪಿಜ್ಜಾನೇ ರೆಡಿಯಾಗಿ ಹೋಗಿದೆ. ಬಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಈ ಪಿಜ್ಜಾ ಮಾಡೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಆಫೀಸಿಂದ ಬಂದರು. ಸೊ ಅವ್ರಿಗೆ ಈ ಪಿಜ್ಜಾನ ಕೊಟ್ಟು ಟೇಸ್ಟ್ ತೋರಿಸೋಣ ಹೇಗಾಗಿದೆ ಅಂತ. ಅವ್ರಿಗೆ ಈ ರೀತಿಯೆಲ್ಲ ಇಷ್ಟ ಆಗೋದಿಲ್ಲ, ಪಿಜ್ಜಾ ಈ ರೀತಿಯೆಲ್ಲ ಇಷ್ಟನೇ ಆಗೋದಿಲ್ಲ. ಜಸ್ಟ್ ನಾನು ಏನು ಮಾಡಿದ್ರು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಬನ್ನಿ ಅವ್ರಿಗೆ ಟೇಸ್ಟ್ ಕೊಡೋಣ. ಸೊ ನಾನಿಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಆರಿಗೇನೋ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅದು ಹಾಕಿದ್ರೆ ಪಿಜ್ಜಾ ಟೇಸ್ಟೇ ಕೊಡುತ್ತೆ, ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಬನ್ನಿ ಇವಾಗ ನನ್ನ ಹಸ್ಬೆಂಡ್ಗೆ ಕೊಟ್ಟು ನೋಡೋಣ. ಚಿನ್ನಿ ಏನು ಮಾಡಿದ್ದೀನಿ ನೋಡಿ, ಗೊತ್ತಾಗ್ತಾ ಇಲ್ವಾ ಏನಂತ? ಬ್ರೆಡ್ ಪಿಜ್ಜಾ ಟೇಸ್ಟ್ ಮಾಡಿ ಹೆಂಗಿದೆ. ಬಿಸಿ ಸೇಮ್ ಪಿಜ್ಜಾ ಥರನೇ ಆಯ್ತಾ? ಚೆನ್ನಾಗಿದೆಯಾ? ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ನನ್ನ ಮಗಳು ಕೂಡ ಮಲ್ಕೊಂಬಿಟ್ಲು, ರಾತ್ರಿ ಆಗಿದೆ ಅಂತ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.